4-5 ವರ್ಷಗಳಿಂದ ಐಪಿಎಲ್ ಸೀಸನ್ ಸ್ಟಾರ್ಟ್ ಅಂದ್ರೆ ಸಾಕು ಒಂದು ಪ್ರಶ್ನೆ ದುತ್ತನೆ ಎದ್ದು ಕೂರುತ್ತೆ. ಅದುವೇ ಮಹೇಂದ್ರ ಸಿಂಗ್ ಧೋನಿ ಈ ವರ್ಷ ಐಪಿಎಲ್ ಆಡ್ತಾರಾ ಇಲ್ವಾ ಅನ್ನೋದು. ಟೂರ್ನಿ ಮುಗಿದ್ಮೇಲೂ ಕೂಡ ಇದೇ ಕೊನೆ ಆವೃತ್ತಿ, ಇದೇ ಕೊನೆ ಸೀಸನ್ ಅಂತ ಚರ್ಚೆ ಶುರುವಾಗುತ್ತೆ. ಬಟ್ ಈವರೆಗೂ ಕೂಡ ಧೋನಿ ನಿವೃತ್ತಿಯನ್ನ ಘೋಷಣೆ ಮಾಡಿಲ್ಲ. ಸೊ 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲೂ ಕೂಡ ಧೋನಿ ಆಡ್ತಾರೆ ಅನ್ನೋ ಸುದ್ದಿ ಸದ್ದು ಮಾಡ್ತಾ ಇದೆ. ಬಟ್ 18ನೇ ಆವೃತ್ತಿಗೆ ಧೋನಿಗೋಸ್ಕರನೇ ಬಿಸಿಸಿಐ ಹಳೆ ನಿಯಮವನ್ನ ಮತ್ತೆ ಜಾರಿಗೆ ತರೋಕೆ ರೆಡಿಯಾಗಿದೆ. ಅದುವೇ ಅನ್ಕ್ಯಾಪ್ಡ್ ಪ್ಲೇಯರ್. ಬಟ್ ಈ ನಿಯಮದಿಂದ ಧೋನಿ ಸಂಭಾವನೆ ತೀರಾ ಕಡಿಮೆ ಆಗಲಿದೆ. ಹಾಗಾದ್ರೆ ಏನದು ಅನ್ಕ್ಯಾಪ್ಡ್ ಪ್ಲೇಯರ್ ನಿಯಮ? ಸಂಭಾವನೆ ಎಷ್ಟು ಕಡಿಮೆ ಆಗುತ್ತೆ? ಇಷ್ಟು ಮೊತ್ತಕ್ಕೆ ಧೋನಿ ಆಡ್ತಾರಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಕೆಲ ಸ್ಟಾರ್ ಆಟಗಾರರು ಕೆಲ ಫ್ರಾಂಚೈಸಿಗಳ ಅವಿಭಾಜ್ಯ ಅಂಗವಾಗಿದ್ದಾರೆ. ಫಾರ್ ಎಕ್ಸಾಂಪಲ್, ವಿರಾಟ್ ಕೊಹ್ಲಿ ಅಂದ್ರೆ ಆರ್ ಸಿ ಬಿ ಅಂದ್ರೆ ವಿರಾಟ್ ಕೊಹ್ಲಿ. ಹಾಗೆ ಮುಂಬೈ ಇಂಡಿಯನ್ಸ್ ಅಂದ್ರೆ ರೋಹಿತ್ ಶರ್ಮಾ ಅಂದ್ರೆ ಮುಂಬೈ ಇಂಡಿಯನ್ಸ್. ಇನ್ನು ಮಹೇಂದ್ರ ಸಿಂಗ್ ಧೋನಿ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂದ್ರೆ ಮಹೇಂದ್ರ ಸಿಂಗ್ ಧೋನಿ. ಅದರಲ್ಲೂ ಐಪಿಎಲ್ ಟೂರ್ನಿಯಲ್ಲಿ ಧೋನಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಐಪಿಎಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ 5 ಬಾರಿ ಚಾಂಪಿಯನ್ ಪಟ್ಟಕ್ಕೇರಿಸಿದ ಯಶಸ್ವಿ ನಾಯಕ ಮಹೇಂದ್ರ ಸಿಂಗ್ ಧೋನಿ. ಆದರೆ 2024ರ ಐಪಿಎಲ್ ಸೀಸನ್ಗೂ ಮುನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿದಿದ್ರು. ಕೇವಲ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಕಣಕ್ಕಿಳಿದಿದ್ರು. ಇದೀಗ 2025ರ ಐಪಿಎಲ್ಗೆ ಕೆಲವೇ ತಿಂಗಳಲ್ಲಿ ಮೆಗಾ ಹರಾಜು ನಡೆಯಲಿದ್ದು, ಧೋನಿ ಮತ್ತೆ ಐಪಿಎಲ್ ಆಡ್ತಾರಾ ಅಥವಾ ನಿವೃತ್ತರಾಗ್ತಾರಾ ಎಂಬ ಪ್ರಶ್ನೆ ಮೂಡಿದೆ. ಬಟ್ ಧೋನಿ ಐಪಿಎಲ್ ಭವಿಷ್ಯ 2 ಅಂಶಗಳ ಮೇಲೆ ನಿಂತಿದೆ. ಒಂದು ರಿಟೆನ್ಷನ್ ರೂಲ್ಸ್, ಇನ್ನೊಂದು ಅನ್ಕ್ಯಾಪ್ಡ್ ಆಟಗಾರರ ನಿಯಮ. ಧೋನಿಗಾಗಿಯೇ ಅನ್ಕ್ಯಾಪ್ಡ್ ನಿಯಮ ಕೇಳಿದ ಸಿಎಸ್ಕೆ ಫ್ರಾಂಚೈಸಿ. ಐಪಿಎಲ್ ಫ್ರಾಂಚೈಸಿ ಮಾಲೀಕರು ಮತ್ತು ಬಿಸಿಸಿಐ ಜೊತೆಗಿನ ಸಭೆಯಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ನ ಸಿಇಒ ಕಾಶಿನಾಥ್ ವಿಶ್ವನಾಥನ್ 2008ರಿಂದ 2021ರವರೆಗೆ ಇದ್ದ ಅನ್ಕ್ಯಾಪ್ಡ್ ನಿಯಮವನ್ನ ಮರಳಿ ತರುವಂತೆ ಬಿಸಿಸಿಐ ಮುಂದೆ ಬೇಡಿಕೆಯನ್ನ ಇಟ್ಟಿದ್ರು. ಇದಕ್ಕೆ ಬಿಸಿಸಿಐ ಕೂಡ ಒಪ್ಪಿಗೆ ನೀಡೋ ಸಾಧ್ಯತೆ ಇದೆ. ಈ ನಿಯಮದ ಪ್ರಕಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ 5 ಅಥವಾ ಅದಕ್ಕಿಂತ ಹೆಚ್ಚು ವರ್ಷಗಳ ನಿವೃತ್ತಿಯನ್ನ ಪೂರ್ಣಗೊಳಿಸಿದ ಆಟಗಾರರನ್ನ ಅನ್ಕ್ಯಾಪ್ಡ್ ಎಂದು ಪರಿಗಣನೆ ಮಾಡಲಾಗುತ್ತೆ. ಆದರೆ ಧೋನಿ ಅನ್ಕ್ಯಾಪ್ಡ್ ಆಟಗಾರನಾಗಿ ಆಡಿದ್ರೆ ವೇತನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಡಿತ ಮಾಡಲಾಗುತ್ತೆ. ಅನ್ಕ್ಯಾಪ್ಡ್ ಆಟಗಾರನಾದ್ರೆ 4 ಕೋಟಿಯಷ್ಟೇ ವೇತನ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸ್ಟಾರ್ ಆಟಗಾರರಲ್ಲಿ ಧೋನಿ ಕೂಡ ಒಬ್ರು. ಆದರೆ ಮುಂಬರೋ ಸೀಸನ್ನಲ್ಲಿ ಅವರು ಅನ್ಕ್ಯಾಪ್ಡ್ ಆಟಗಾರನಾಗಿ ಆಡಿದ್ರೆ ಆದಾಯ ತೀವ್ರವಾಗಿ ಕಡಿಮೆ ಆಗಲಿದೆ. ಪ್ರಸ್ತುತ ಐಪಿಎಲ್ ರಿಟೆನ್ಷನ್ ನಿಯಮಗಳ ಪ್ರಕಾರ ಅನ್ಕ್ಯಾಪ್ಡ್ ಆಟಗಾರರನ್ನ 4 ಕೋಟಿ ರೂಪಾಯಿಗೆ ಮಾತ್ರ ಉಳಿಸಿಕೊಳ್ಳಬಹುದು. ಅದಕ್ಕಿಂತ ಹೆಚ್ಚು ಹಣವನ್ನು ಕೊಡೋಂಗಿಲ್ಲ. ಪ್ರಸ್ತುತ ಧೋನಿ ತಮ್ಮ ಕೊನೆಯ ಒಪ್ಪಂದದಂತೆ ಸಿಎಸ್ಕೆನಲ್ಲಿ 1 ವರ್ಷಕ್ಕೆ 12 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ. ಆದರೆ ಅನ್ಕ್ಯಾಪ್ಡ್ ಆಟಗಾರನಾಗಿ ಕಣಕ್ಕಿಳಿದ್ರೆ ಅವರ ವೇತನದಲ್ಲಿ 66.67% ಕಡಿತವಾಗಲಿದೆ. 8 ಕೋಟಿ ರೂಪಾಯಿ ನಷ್ಟವಾಗುತ್ತೆ. ಅಂದ್ರೆ 2022ರ ಐಪಿಎಲ್ ಸೀಸನ್ನಿಂದ 12 ಕೋಟಿ ರೂಪಾಯಿ ಗಳಿಸ್ತಾ ಇರುವ ಧೋನಿ ಅನ್ಕ್ಯಾಪ್ಡ್ ಆಟಗಾರನಾಗಿ ಮುಂದುವರೆದ್ರೆ ಕೇವಲ 4 ಕೋಟಿಗೆ ಮಾತ್ರ ಸೀಮಿತ ಆಗಲಿದ್ದಾರೆ. ಸಿಎಸ್ಕೆ ತಂಡದ ಬ್ಯಾಕ್ ಬೋನ್ ಮಹೇಂದ್ರ ಸಿಂಗ್ ಧೋನಿ. ಸಿಎಸ್ಕೆ ಫ್ರಾಂಚೈಸಿ ಐಪಿಎಲ್ನಲ್ಲಿ ಅಷ್ಟೊಂದು ಪಾಪ್ಯುಲರ್ ಆಗಿದೆ ಅಂದ್ರೆ ಅದಕ್ಕೆ ಮೇನ್ ರೀಸನ್ ಮಾಹಿಯೇ ಕಾರಣ. ಅವರ ಸ್ಮೈಲು, ಫ್ರೆಂಡ್ಲಿ ನೇಚರ್ಗೆ ಕೋಟಿ ಫ್ಯಾನ್ಸ್ ಇದ್ದಾರೆ. ಇಡೀ ತಂಡವನ್ನು ಒಬ್ಬ ಯಜಮಾನನಂತೆ ಲೀಡ್ ಮಾಡೋ ಮಾಹಿ ಕಳೆದ ಬಾರಿ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿದಿದ್ರು. ಬಟ್ ಋತುರಾಜ್ ಗಾಯಕ್ವಾಡ್ಗೆ ಪಟ್ಟ ಕಟ್ಟಿದ್ರು ಕೂಡ ಟೀಮ್ ಮುಂದಾಳತ್ವ ಮಾಡ್ತಿದ್ದು ಮಾತ್ರ ಧೋನಿಯೇ. ಶ್ರೇಷ್ಠ ನಾಯಕ ಹಾಗೂ ವಿಕೆಟ್ ಕೀಪರ್ ಆಗಿರುವ MS ಧೋನಿ 2008ರಲ್ಲಿ ಐಪಿಎಲ್ ಆರಂಭ ಆದಾಗಲಿಂದಲೂ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕರಾಗಿದ್ರು. 42 ವರ್ಷದ ಮಾಹಿ ಪ್ರತಿ ಆವೃತ್ತಿಯಲ್ಲೂ ಕೂಡ ನಾಯಕನನ್ನಾಗಿ ತಂಡವನ್ನ ಮುನ್ನಡೆಸಿದ್ರು. 2013ರಲ್ಲಿ ಸ್ಪಾಟ್ ಫಿಕ್ಸಿಂಗ್ ಪ್ರಕರಣದ ಹಿನ್ನೆಲೆ ಫ್ರಾಂಚೈಸಿಯನ್ನು ಅಮಾನತುಗೊಳಿಸಲಾಗಿತ್ತು. ಆ 2 ವರ್ಷಗಳನ್ನು ಹೊರತುಪಡಿಸಿದ್ರೆ ಧೋನಿ ಸಿಎಸ್ಕೆಯಲ್ಲೇ ಆಡ್ತಿದ್ದಾರೆ. ಹಾಗೆ 2022ರ ಐಪಿಎಲ್ ಟೂರ್ನಿಗೂ ಮೊದಲೇ ಸಿಎಸ್ಕೆ ನಾಯಕತ್ವವನ್ನು ಆಲ್ರೌಂಡರ್ ರವೀಂದ್ರ ಜಡೇಜಾಗೆ ಧೋನಿ ಹಸ್ತಾಂತರ ಮಾಡಿದ್ರು. ಆದರೆ ಜಡೇಜಾ ಕ್ಯಾಪ್ಟನ್ಸಿಯಲ್ಲಿ ತಂಡ ಹೀನಾಯ ಪ್ರದರ್ಶನ ನೀಡಿತ್ತು. ಹೀಗಾಗಿ ಸೆಕೆಂಡ್ ಹಾಫ್ನಲ್ಲಿ ಮತ್ತೆ ನಾಯಕತ್ವವನ್ನು ಮರಳಿ ಪಡೆದಿದ್ರು. ಇನ್ನು 2023ರ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ನಾಯಕನನ್ನಾಗಿ ಮುಂದುವರೆದಿದ್ದ ಧೋನಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ 5ನೇ ಬಾರಿಗೆ ಟ್ರೋಫಿಯನ್ನ ಗೆದ್ದುಕೊಟ್ಟಿದ್ರು. ಆದರೆ 2024ರ ಸೀಸನ್ನಲ್ಲಿ ಋತುರಾಜ್ ಗಾಯಕ್ವಾಡ್ ನೇತೃತ್ವದಲ್ಲಿ ಕಣಕ್ಕಿಳಿದಿದ್ದ ಸಿಎಸ್ಕೆ ತಂಡ ಪ್ಲೇ ಆಫ್ ಕೂಡ ಪ್ರವೇಶ ಪಡೆದಿರಲಿಲ್ಲ. 43 ವರ್ಷ 15 ವರ್ಷದ ಕ್ರಿಕೆಟ್ ಕರಿಯರ್ ದಾಖಲೆಗಳೆಷ್ಟು? ಭಾರತ ತಂಡ ಕಂಡಂತಹ ಗ್ರೇಟೆಸ್ಟ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿಗೆ ಸದ್ಯ 43 ವರ್ಷ ವಯಸ್ಸು. ಜುಲೈ 7, 1981ರಂದು ರಾಂಚಿಯಲ್ಲಿ ಜನಿಸಿದ ಧೋನಿ ತಮ್ಮ ವೃತ್ತಿ ಜೀವನದಲ್ಲಿ ಭಾರತಕ್ಕೆ ಹಲವು ಟ್ರೋಫಿಗಳನ್ನು ಗೆದ್ದುಕೊಟ್ಟಿದ್ದಾರೆ. ತಮ್ಮ 15 ವರ್ಷಗಳ ಕ್ರಿಕೆಟ್ ಕರಿಯರ್ನಲ್ಲಿ ಧೋನಿ ಹಲವು ವಿಶ್ವ ದಾಖಲೆಗಳನ್ನು ಕೂಡ ಬರೆದಿದ್ದಾರೆ. ಅದರಲ್ಲೂ ನಾಯಕನಾಗಿ ಇಡೀ ವಿಶ್ವದಲ್ಲೇ ಯಾರೂ ಮಾಡದ ಸಾಧನೆಗಳನ್ನು ಮಾಡಿದ್ದಾರೆ. 200 ಏಕದಿನ, 70 ಟೆಸ್ಟ್ಗಳು ಹಾಗೆ 72 T20 ಪಂದ್ಯಗಳು ಸೇರಿದಂತೆ ಒಟ್ಟು 342 ಮ್ಯಾಚ್ಗಳಲ್ಲಿ ಧೋನಿ ಟೀಮ್ ಇಂಡಿಯಾವನ್ನ ಲೀಡ್ ಮಾಡಿದ್ದಾರೆ.
ಈ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಪಂದ್ಯಗಳಲ್ಲಿ ನಾಯಕನಾಗಿ ಕಾಣಿಸಿಕೊಂಡ ಆಟಗಾರ ಎಂಬ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ವಿಶ್ವದ ಬೆಸ್ಟ್ ಫಿನಿಷರ್ ಎನಿಸಿಕೊಂಡಿರುವ ಮಹೇಂದ್ರ ಸಿಂಗ್ ಧೋನಿ ಏಕದಿನ ಪಂದ್ಯಗಳಲ್ಲಿ 84 ಬಾರಿ ನಾಟ್ಔಟ್ ಆಗಿದ್ದು, ಇದು ಕೂಡ ವಿಶ್ವ ದಾಖಲೆ ಬರೆದಿದೆ. ಐಸಿಸಿಯ 3 ಟ್ರೋಫಿಗಳನ್ನ ಗೆದ್ದ ಏಕೈಕ ನಾಯಕನಾಗಿ ಭಾರತ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದ ಧೋನಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಐಸಿಸಿಯ 3 ಟ್ರೋಫಿಗಳನ್ನ ಗೆದ್ದ ಏಕೈಕ ನಾಯಕನೆಂಬ ವಿಶ್ವ ದಾಖಲೆ ಮಾಡಿದ್ದಾರೆ. ಭಾರತಕ್ಕೆ ಮೊದಲ T20 ವಿಶ್ವಕಪ್ ಅನ್ನ 2007ರಲ್ಲಿ ಗೆಲ್ಲಿಸಿಕೊಟ್ಟಿದ್ರು. ಹಾಗೆ 2011ರಲ್ಲಿ ಎರಡನೇ ಏಕದಿನ ವಿಶ್ವಕಪ್, 2013ರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದುಕೊಡುವ ಮೂಲಕ ಧೋನಿ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಹಾಗೆ ಟೀಂ ಇಂಡಿಯಾ ಪರ ಮಹೇಂದ್ರ ಸಿಂಗ್ ಧೋನಿ 7ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದು 2 ಶತಕಗಳನ್ನು ಬಾರಿಸಿದ್ದಾರೆ. ವಿಶ್ವದ ಯಾವುದೇ ಬ್ಯಾಟರ್ ಕೂಡ 7ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದು ಒಂದಕ್ಕಿಂತ ಹೆಚ್ಚು ಸೆಂಚುರಿ ಸಿಡಿಸೋಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಈ ದಾಖಲೆಯನ್ನು ಕೂಡ ಅಭೂತಪೂರ್ವ ಸಾಧನೆ ಎಂದೇ ಪರಿಗಣಿಸಲಾಗಿದೆ. ವಿಕೆಟ್ ಕೀಪರ್ ಆಗಿಯೂ ಧೋನಿ ಸರ್ವಶ್ರೇಷ್ಠ ಪ್ರದರ್ಶನ. ಧೋನಿ ಟೀಂ ಇಂಡಿಯಾದ ಬೆಸ್ಟ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಬ್ಯಾಟ್ ಹಿಡಿದು ತಂಡಕ್ಕೆ ಹೇಗೆ ನೆರವಾಗಬಲ್ಲರೋ ಹಾಗೆ ವಿಕೆಟ್ಗಳ ಹಿಂದೆ ನಿಂತು ಎದುರಾಳಿಗಳ ವಿಕೆಟ್ ಬೇಟೆಯಾಡಬಲ್ಲ ಆಟಗಾರ. ಇದುವರೆಗೆ 538 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 829 ಔಟ್ಗಳನ್ನು ಪಡೆದಿದ್ದಾರೆ. 0.08 ಸೆಕೆಂಡ್ಗಳಲ್ಲಿ ಮಾಡಿದ ವೇಗದ ಸ್ಟಂಪಿಂಗ್ ದಾಖಲೆಯನ್ನು ಕೂಡ ಹೊಂದಿದ್ದಾರೆ. ಈ ಮೂಲಕ ವಿಶ್ವದ ಸಾರ್ವಕಾಲಿಕ ಶ್ರೇಷ್ಠ ವಿಕೆಟ್ ಕೀಪರ್ಗಳ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಐಪಿಎಲ್ನ ಯಶಸ್ವಿ ವಿಕೆಟ್ ಕೀಪರ್ ದಾಖಲೆ ಕೂಡ ಧೋನಿ ಅವರ ಹೆಸರಿನಲ್ಲೇ ಇದೆ. ಸಿಎಸ್ಕೆ ನಾಯಕ 148 ಕ್ಯಾಚ್ ಔಟ್ ಮತ್ತು 42 ಸ್ಟಂಪಿಂಗ್ ಮೂಲಕ ಧೋನಿ 190 ಆಟಗಾರರಿಗೆ ಪೆವಿಲಿಯನ್ ಹಾದಿ ತೋರಿಸಿದ್ದಾರೆ. ಹಾಗೆ ಬ್ಯಾಟಿಂಗ್ನಲ್ಲೂ ಕೂಡ ಕೊನೆಯ ಓವರ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಾಗಿದ್ದಾರೆ. ಒಟ್ಟಾರೆ ಪಂದ್ಯಗಳ ಕೊನೆಯ ಓವರ್ಗಳಿಂದ ಸಿಎಸ್ಕೆ ನಾಯಕ ಕಲೆ ಹಾಕಿದ್ದು ಬರೋಬ್ಬರಿ 667 ರನ್ಗಳನ್ನು. ಹಾಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ 5 ವಿಭಿನ್ನ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಅರ್ಧ ಶತಕ ಗಳಿಸಿದ ಏಕೈಕ ಆಟಗಾರ ಎನಿಸಿಕೊಂಡಿದ್ದಾರೆ. 3, 4, 5, 6 ಹಾಗೆ 7ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿ ಧೋನಿ ಹಾಫ್ ಸೆಂಚುರಿ ಬಾರಿಸಿ ಈ ದಾಖಲೆಗಳನ್ನು ನಿರ್ಮಿಸಿದ್ದಾರೆ. 2020ರ ಆಗಸ್ಟ್ ತಿಂಗಳಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ಗುಡ್ ಬೈ ಹೇಳಿರೋ ಧೋನಿ ಸದ್ಯ ಐಪಿಎಲ್ನಲ್ಲಿ ಸಿಎಸ್ಕೆ ಪರ ಕಣಕ್ಕಿಳಿತಾ ಇದ್ದಾರೆ. ಸಿಎಸ್ಕೆ ಮ್ಯಾಚ್ ಇದೆ ಅಂದ್ರೆ ಧೋನಿ ಮೈದಾನಕ್ಕೆ ಬರೋದನ್ನ ನೋಡೋಕಂತಲೇ ಕೋಟಿ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಸ್ಟೇಡಿಯಂ ಯಾವುದೇ ಇರಲಿ, ಯಾರ ವಿರುದ್ಧವೇ ಇರಲಿ, ಎಲ್ರಿಗಿಂತ ಒಂದು ಕೈ ಜಾಸ್ತಿ ಧೋನಿ ಫ್ಯಾನ್ಸ್ ಅಲ್ಲಿರ್ತಾರೆ. ಚೆನ್ನೈ ತಂಡದ ಅಭಿಮಾನಿಗಳೇ ಆಗಿದ್ರೂ ಕೂಡ ತಮ್ಮ ಟೀಮ್ನ ಆರಂಭಿಕ ಬ್ಯಾಟ್ಸ್ಮನ್ಸ್ ಬೇಗ ಔಟ್ ಆಗಲಿ ಅಂತ ಕೇಳಿಕೊಳ್ತಾರೆ. ಯಾಕಂದ್ರೆ ಧೋನಿ ಕ್ರೀಸ್ಗೆ ಬರಬೇಕು, ಬ್ಯಾಟಿಂಗ್ ಮಾಡಬೇಕು ಅನ್ನೋದು ಅವರ ಇಂಟೆನ್ಷನ್ ಆಗಿರುತ್ತೆ. ಅದರಲ್ಲೂ ಧೋನಿ ಬ್ಯಾಟ್ ಹಿಡ್ಕೊಂಡು ಮೈದಾನಕ್ಕೆ ಬರುವಾಗ ಅಭಿಮಾನಿಗಳ ಜೋಶ್ ನೋಡೋದೇ ಒಂದು ಚಂದ. ಮೂವಿಗಳಲ್ಲಿ ಹೀರೋಗಳ ಎಂಟ್ರಿ ಹೇಗಿರುತ್ತೋ ಅದಕ್ಕಿಂತಲೂ ಧೋನಿ ಬರೋ ದೃಶ್ಯಗಳ ಕ್ರೇಜ್ ಇನ್ನೂ ಒಂದು ಲೆವೆಲ್ ಜಾಸ್ತಿನೇ ಇರುತ್ತೆ. ಇದೇ ಅಭಿಮಾನಿಗಳು ಧೋನಿ ಮತ್ತಷ್ಟು ವರ್ಷ ಐಪಿಎಲ್ ಆಡ್ಲಿ ಅಂತಿದ್ದಾರೆ. ಸದ್ಯ 2025ರ ಐಪಿಎಲ್ನಲ್ಲಿ ಆಡೋ ಬಗ್ಗೆ ಮಾತನಾಡಿದ ಧೋನಿ, ರಿಟೆನ್ಷನ್ ರೂಲ್ಸ್ ಫೈನಲ್ ಆದ್ಮೇಲೆ ನಾನು ಆಡ್ತೇನಾ ಇಲ್ವಾ ಅನ್ನೋದು ಗೊತ್ತಾಗ್ಲಿದೆ. ಈಗ ನಾನು ಏನನ್ನೂ ಹೇಳಕ್ ಹೋಗಲ್ಲ. ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಅದು ಚೆನ್ನೈ ಸೂಪರ್ ಕಿಂಗ್ಸ್ಗೆ ಲಾಭ ಆಗಲಿದೆ ಎಂದಿದ್ರು. ಬಟ್ ಫೈನಲ್ ಆಗಿ ಏನ್ ರೂಲ್ಸ್ ಬರುತ್ತೆ, ಧೋನಿ ಬರೀ 4 ಕೋಟಿ ರೂಪಾಯಿಗೆ ಆಡ್ತಾರ ಅನ್ನೋದೇ ಈಗಿರುವ ಪ್ರಶ್ನೆ. ಸೊ ನಿಮ್ಮ ಪ್ರಕಾರ ಧೋನಿ 2025ರ ಐಪಿಎಲ್ನಲ್ಲಿ ಆಡ್ಬೇಕಾ ಬೇಡವಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.